ಜಸ್ಟ್ ಡೈನಿಂಗ್ ಸ್ಪೇಸ್ ಒಂದು ಪಾತ್ವೆ ಬರ್ತೈತೆ ಸರ್, ಅದಕ್ಕೋಸ್ಕರ ಮಾಡಿದ್ವಿ. ಸೆಂಟರ್ ಪ್ಲೇಸ್ ಅಲ್ಲಿ ನಾವೇನ್ ಮಾಡಿದೀವಿ ಅಂದ್ರೆ POP, ಅದ್ಮೇಲೆ ಟೆಕ್ಸ್ಚರ್ ಪೇಂಟಿಂಗ್ ವುಡನ್ ಫಿನಿಶ್ ಅಲ್ಲಿ ಕೊಟ್ಟಿದ್ದೀವಿ. ಅಂದ್ರೆ ಇದು ವುಡನ್ ಫಾಲ್ ಸೀಲಿಂಗ್ ಅಲ್ಲ, ವುಡನ್ ಫಾಲ್ ಸೀಲಿಂಗ್ ಅಲ್ಲ ಸರ್, ಟೆಕ್ಸ್ಚರ್ ಪೇಂಟ್ ನ ವುಡನ್ ತರ ಮಾಡಿದೀವಿ. ಸೊ ವುಡನ್ ಫೀಲ್ ಕೊಡ್ಲಿ ಅಂತ ಹೇಳಿ ಅದನ್ನ ಸುತ್ತ POP ಹೋಗಿದೀವಿ ಸರ್, ಆ ತರ ತಗೊಂಡೋಗಿದ್ದೀವಿ. ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಡೈನಿಂಗ್ ವಾಲ್ ನಾವೇನ್ ಮಾಡಿದ್ವಿ ಅಲ್ಲಿ ವೈಸ್ ವರ್ಸ್ ಅಂತ ಸೆಂಟರ್ ಚಾರ್ಕೋಲ್ ಶೀಟ್ ಹೋಗಿದ್ದೀವಿ ಅಂಡ್ 2 ಎಂಡ್ಸ್ ಗೆ ನಾವು ಮೋಲ್ಡಿಂಗ್ ಹೋಗಿದ್ದೀವಿ. ಅಲ್ಲಿ ಆ ಕಡೆ ಈ ಕಡೆ ಚಾರ್ಕೋಲ್ ಇತ್ತು ಸರ್. ಓಕೆ ಓಕೆ. ಇಲ್ಲಿಗೆ ಅದನ್ನೇ ಏನ್ ಮಾಡಿದ್ವಿ, ಮಧ್ಯ ಮತ್ತೆ ಚಾರ್ಕೋಲ್ ತಗೊಂಡು 2 ಕಡೆ ನಾವು ಇದು ಮಾಡ್ಕೊಂಡಿದ್ದೀವಿ ಸರ್. ಸೊ ಈ ಕಡೆ ಮೋಲ್ಡಿಂಗ್ಸ್ ಹಾಕೊಂಡು. ಎಕ್ಸಾಕ್ಟ್ಲಿ. ಓಕೆ, ಚೆನ್ನಾಗಿದೆ ಇದು. ಸೊ ಇಲ್ಲಿಂದ ಕಿಚನ್ ಬಂದ್ಬಿಡೋಣ. ಕಿಚನ್ ಸರ್. ಸೊ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಸರ್. ಅಗೇನ್ ಈ ಕಿಚನ್ ತೊಗೊಂಡಾಗ ಎಂಟೈರ್ಲಿ ಇವ್ರದೇನು ಕೋಟರ್ ಆಫ್ ಗ್ರಾನೈಟ್ ಇದೆ, ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ರಿ ಸರ್. ಇಂಟರ್ನೆಟ್ ಅಲ್ಲಿ ವರ್ಕ್ ಎಲ್ಲ ನೀವೇ ಮಾಡ್ಕೊಡ್ರಿ ಸರ್ ಇಲ್ಲಿ. ಓಕೆ, ಇಲ್ಲಿ ರೂಫಿಂಗ್ ಸರ್ ಈ ರೂಫಿಂಗ್ ಮೇನ್ ಏನಕ್ಕೆ ತೊಗೊಂಡಿದ್ರೆ ಒಂದು ಬೀಮ್ ಅಲ್ಲಿ ಪಾಸ್ ಆಗ್ತಿತ್ತು ಸರ್, ಆ ಬೀಮ್ ಸ್ವಲ್ಪ ಹಾಫ್ ಕವರ್ ಮಾಡ್ಕೊಬೇಕಾಗಿತ್ತು ಅಂಡ್ ನಮಗೆ ಚಿಮ್ನಿ ಪ್ಲೇಸ್ ಮಾಡಕ್ಕೆ ಒಂದು ಡ್ರಾಪ್ ಬೇಕಾಗಿತ್ತು. ಯಾಕಂದ್ರೆ ಇದು ಬಂದಿದ್ದು ಸೀಲಿಂಗ್ ಚಿಮ್ನಿ, ಡೈರೆಕ್ಟ್ ನಮಗೆ ಸೀಲಿಂಗ್ ಇಂದಾನೆ ಫಿಕ್ಸ್ ಆಗ ಕಾರಣ ನಮ್ಗೆ ಒಂದು ಡ್ರಾಪ್ ಬೇಕಾಗಿತ್ತು. ಸೊ ಆ ಡ್ರಾಪ್ ನಾವು ಪ್ಲಾನ್ ಮಾಡ್ಕೊಂಡ್ವಿ. ಅಂದ್ರೆ ಪ್ರಾಕ್ಟಿಕಾಲಿಟಿಗೂ ಅದು ಅಚೀವ್ ಆಗ್ತಾ ಇದೆ, ಆಸ್ ವೆಲ್ as ಡಿಸೈನ್ ಆಸ್ಪೆಕ್ಟ್ ಚೆನ್ನಾಗಿ ಅದು ಆಕ್ಟ್ ಆಗಿದೆ ಸರ್. ಈ ಚಿಮ್ನಿ ಆಕ್ಚುಲಿ ಇದಕ್ಕೆ ಬರುತ್ತೆ, ಐಲ್ಯಾಂಡ್ ಕಿಚನ್ ಅಲ್ಲಿ. ಐಲ್ಯಾಂಡ್ ಕಿಚನ್ ಬರುತ್ತೆ ಸರ್ ಇದು. ಎಕ್ಸಾಕ್ಟ್ಲಿ ಸರ್. ಸೊ ಆ ತರ ತಗೊಂಡಿದ್ದೀರಾ. ಓಕೆ, ಮಾಡ್ಕೊಟ್ಟಿದ್ದು ಸೂಪರ್. ಈ ಕೌಂಟರ್ ಚೆನ್ನಾಗಿ ಬಂದಿದೆ ಸರ್. ಹೊರಗಡೆ ಈ ಇದೆಲ್ಲ ಹಾಕಿದ್ರೆ ಪಟ್ಟಿ ಎಲ್ಲ ತಗೊಂಡಿದ್ರೆ ಗೋಲ್ಡನ್ ಪಟ್ಟೀಸ್ ಒಂದು ಒಳ್ಳೆ ಲುಕ್ ಕೂಡ ಸರ್. ಅಂದ್ರೆ ಬ್ರೇಕ್ಫಾಸ್ಟ್ ಕೌಂಟರ್ ಕಾಣೋಣ ನಿಮಗೆ, ಯಾಕಂದ್ರೆ WPC ರಾಫ್ಟರ್ಸ್ ತಗೊಂಡಿದ್ದೀವಿ, ಇಲ್ಲಿ ನಾವು ಟೀ ಪಟ್ಟಿ ತಗೊಂಡಿದ್ದೀವಿ, ಅದ್ರ ಭಾಗ ಇರುವಂತ ಫಿನಿಶ್ ಮೇಲೆ ವೈಟ್ ಅಲ್ಲಿ ಹೋಗಿದ್ದೀವಿ. ಸೊ ಈ ತರ ಕಾಂಬಿನೇಷನ್ ಅಲ್ಲಿ ರನ್ ಮಾಡ್ಕೊಂಡಿದ್ದೀವಿ. ಓಕೆ, ಇದು ಅಕ್ರಿಲಿಕ್ ಕಿಚನ್ ಸರ್. ಅಕ್ರಿಲಿಕ್ ಕಿಚನ್ ಸರ್, ಎಂಟೈರ್ಲಿ ಅಕ್ರಿಲಿಕ್ ಕಿಚನ್. ಹಾಗೆ ಇದು ಸ್ವಲ್ಪ ಓಷನಿಕ್ ಬ್ಲೂಗೆ ಹೋಗಿ ಸರ್. ನಮ್ದು ಆರಾನಗಲ್ ಶೋರೂಮ್ ಯಾವ್ದಿದೆ ಅದೇ ಸೇಮ್ ಶೇಡ್ ಬೇಕಾಗಿತ್ತು ಅಂದ್ರೆ ಕಸ್ಟಮರ್, ಸೊ ಅದನ್ನ ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ಸೇಮ್ ಇದನ್ನೇ ಸೇಮ್ ಶೇಡ್ ತಗೊಂಡು ಹೋಗಿದ್ವಿ ಸರ್. ಓಕೆ ಸರ್, ಬಾಟಮ್ ಇಂದ ಬಂದ್ಬಿಡೋಣ. ಏನೇನು ಮಾಡಿದ್ರಿ ಸರ್? ಸೊ ಇಲ್ಲಿ ಸರ್ ಆಸ್ ಯೂಶುವಲ್ ನಮ್ದು ಚಿಮ್ನಿ ಬರುತ್ತೆ, ಹಾಫ್ ಪ್ಲೇಸ್ ಆಗುತ್ತೆ ಇಲ್ಲಿ. ಸೊ ಹಾಫ್ ಇರೋ ಕಾರಣ ನಾವು ಇಲ್ಲಿ ಏನ್ ಮಾಡ್ಕೊಂಡಿದ್ದೀವಿ ಅಂದ್ರೆ PVC ಬಾಸ್ಕೆಟ್ಸ್, ಕಟರ್ ಬಾಸ್ಕೆಟ್ ಅಲ್ಲಿ ನಾವು ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಇಲ್ಲಿ ಕಟ್ಲರಿ ಕೊಟ್ಟಿದ್ದೀರಾ. ಅಂಡ್ ಕಮಿಂಗ್ ಆಗಿ ನಿಮಗೆ ಕಾರ್ನರ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ. ಅಂಡ್ ದೆನ್ ಇಲ್ಲಿ ನಾವು ಬಾಟಲ್ ಪುಲ್ ತಗೊಂಡು ಹೋಗಿ ಸರ್. ಇಲ್ಲಿ ಬಾಟಲ್ ಪುಲ್ ಇದ್ದೀರಾ. ಅಂಡ್ ಅಗೇನ್ ಈ ಪರ್ಟಿಕ್ಯುಲರ್ ಕಿಚನ್ ಹ್ಯಾಂಡಲ್ಸ್ ಬರುತ್ತೆ. ಅಂಡ್ ಎಂಟರ್ಲಿ ನಾವು G ಪ್ರೊಫೈಲ್ ಯೂಸ್ ಮಾಡಿದ್ವಿ ಸರ್. G ಪ್ರೊಫೈಲ್ ತುಂಬಾ ಕಡೆ ನಾವು ಗೋಲಾ ಪ್ರೊಫೈಲ್ ಯೂಸ್ ಮಾಡಿದ್ವಿ, ಬಟ್ ಈ ಪರ್ಟಿಕ್ಯುಲರ್ ಕಸ್ಟಮರ್ G ಪ್ರೊಫೈಲ್ ಬೇಕಾಗಿತ್ತು, ನಾವು G ಪ್ರೊಫೈಲ್ ಯೂಸ್ ಮಾಡ್ಕೊಂಡಿದ್ವಿ. ವೆರಿ ನೈಸ್. ಅಂಡ್ ಡೇಟಾ ಟೈಸ್ ನಮ್ಮ ಕಡೆನೇ ಸೆಲೆಕ್ಷನ್ ಮಾಡಿ ಪ್ರೊಕ್ಯೂರ್ಮೆಂಟ್ ಮಾಡಿ ಹಾಕೊಟ್ಟಿದ್ವಿ ಸರ್. ಮತ್ತೆ ನಿಮ್ಗೆ ಇದು ನೋಡಿದಾಗ ಏನಾಗುತ್ತೆ, ನಾವು ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ ನಾವಿಲ್ಲಿ ರೋಲಿಂಗ್ ಶಟರ್ ತಗೊಂಡಿದ್ದೀವಿ ಸರ್. ಸೊ ಅವ್ರಿಗೆ ಯಾವ್ದಾದ್ರು ಮಿಕ್ಸರ್ ಗ್ರೈಂಡರ್ಸ್ ಅಥವಾ ಪ್ಲೇಸ್ ಮಾಡ್ಕೊಬೋದು. ಓಕೆ ಓಕೆ. ಅಂಡ್ ಹಾಗೆ ಕ್ಲೋಸ್ ಮಾಡಿದಾಗ ಕನ್ಸೀಲ್ಡ್ ಆಗಿರುತ್ತೆ, ಅವ್ರು ಯಾವುದೇ ಎಲೆಕ್ಟ್ರಿಕಲ್ ಅಪ್ಲೈನ್ಸಸ್ ಆಚೆ ಕಾಣಲ್ಲ ಸರ್. ಅಂಡ್ ಇಲ್ಲಿ ಬಂದು ಕ್ಲೋಸ್ಡ್ ಆಗಿ ಹೋಗಿದ್ದೀವಿ, ಜಸ್ಟ್ ಒಂದು ಕ್ಲೋಸ್ ಯೂನಿಟ್ ಈ ತರ ತಗೊಂಡಿದ್ದೀವಿ. ಮತ್ತೆ ಡಿಸೈನ್ ಬ್ರೇಕ್ ಮಾಡೋಕ್ಕೋಸ್ಕರ ಏನು ಮಾಡಿದ್ವಿ ನಾವು ಈ ತರ ಪ್ರೊಫೈಲ್ ಶಟರ್ ಹೋಗಿದ್ವಿ ಸರ್. ಅಲ್ಯೂಮಿನಿಯಂ ಪ್ರೊಫೈಲ್ ವಿತ್ ಕ್ಲಿಯರ್ ಗ್ಲಾಸ್ ಬರುತ್ತೆ, ಇನ್ಸೈಡ್ ಪ್ರೊಫೈಲ್ ಇದನ್ನು ತಗೊಂಡೋಗಿದ್ದೀವಿ. ಅಂಡ್ ಇಲ್ಲಿ ಬಂದಾಗ ಸರ್ ಒಂದು ಓಪನ್ ಯೂನಿಟ್. ಓಕೆ ಓಕೆ. ಸೊ ಇಲ್ಲಿ ಓಪನ್ ಯೂನಿಟ್ ನಾವಿಲ್ಲಿ ಪ್ಲಾನ್ ಮಾಡ್ಕೊಂಡು, ಸೊ ಈ ತರ ಒಂದು ಕಾಂಬಿನೇಷನ್ ನಾವು ರನ್ ಮಾಡ್ಕೊಂಡಿದ್ದೀವಿ. ಹಾಗೆ ಈಗ ಬಂದಾಗ ಸರ್ ಇಲ್ಲಿ ಮತ್ತೆ ಏನಾಗುತ್ತೆ ಅಂದ್ರೆ ನಾವು ಇಲ್ಲಿ ಪ್ರೊಫೈಲ್ ಶಟರ್ ಹೋಗಿದ್ದೀವಿ. ಇಲ್ಲಿ ಏನ್ ಬರುತ್ತೆ ನಿಮಗೆ ಸಾಲಿಡ್ ಶಟರ್ಸ್ ಬರುತ್ತೆ, ಬಟ್ ಇವರು ನಿಮಗೆ ಟಾಪ್ ಲಿಫ್ಟ್ ಇರುತ್ತೆ ಸರ್. ಅಪ್ಲಿಫ್ಟರ್ ಅಲ್ವಾ? ಅಪ್ಲಿಫ್ಟರ್ ಇರುತ್ತೆ. ಅಂಡ್ ಬೈ ಡಿಫಾಲ್ಟ್ ನಾವು ವಿವಾ ಡಿಸೈನ್ಸ್ ಅಲ್ಲಿ ಸರ್ ಈ ತರ ಏನು ಅಪ್ಲಿಫ್ಟ್ ಹೈಡ್ರಾಲಿಕ್ ಬರುತ್ತೆ, ನಾವು ಅದನ್ನ ಎಪ್ಕೋದಲ್ಲೇ ಕೊಡೋದು ಸರ್. ಎಪ್ಕೋದಲ್ಲೇ ಕೊಡೋದು. ಸೊ ಎಪ್ಕೋದಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಓಕೆ. ಅಂಡ್ ಇಲ್ಲಿಗೆ ಬಂದಾಗ ಸರ್ ಒಂದು ಆರೋ ಯೂನಿಟ್ ಪ್ಲೇಸ್ ಆಗ್ತಿತ್ತು. ಸೊ ಆರೋ ಯೂನಿಟ್ಗೋಸ್ಕರ ನಾವಿಲ್ಲಿ ಕಟಿಂಗ್ ಮಾಡ್ಕೊಟ್ಟಿದ್ವಿ, ಯಾಕಂದ್ರೆ ಕೆಲವೊಂದು ಆರೋ ಮಾಡಲ್ಸ್ ಹೇಳಕ್ಕಾಗಲ್ಲ, ನಲ್ಲಿ ಬಂದು ಮುಂದೆನೇ ಇರುತ್ತೆ. ಸೊ ಮತ್ತೆ ಅದನ್ನ ಕ್ಲೋಸ್ ಮಾಡಿದಾಗ ನಮ್ದು ಮುಂದೆ ಬರುತ್ತೆ ಅಂತ ಹೇಳಿ ಇಲ್ಲಿ ಜಸ್ಟ್ ಕಟ್ಔಟ್ ಮಾಡ್ಕೊಟ್ಟಿದ್ದೀವಿ. ಸೊ ಯಾವುದೇ ಮಾಡಲ್ ಇಲ್ಲಿ ಹಾಕಿ ಇಂಪ್ಲಿಮೆಂಟ್ ಮಾಡ್ಕೊಬಹುದು. ನಾಳೆ ಇದನ್ನ ತೊಂದರೆ ಆಗಬಾರ್ದು. ಟಚ್ ಎಲ್ಲ ಇರುತ್ತೆ. ಸೊ ಯಾವುದೇ ತಗೊಂಡ್ರು ಕಸ್ಟಮರ್ಸ್ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಯೂಸ್ ಆಗುತ್ತೆ ಸರ್. ಯಾವುದೇ ಮತ್ತೆ ನಾವು ಶಟರ್ನ ಕಟಿಂಗ್ ಮಾಡೋ ಅವಶ್ಯಕತೆ ಬರಲ್ಲ ಸರ್. ಬರೋದಿಲ್ಲ. ಓಕೆ, ಫ್ಯೂಚರ್ ಯೋಚನೆ ಮಾಡಿಬಿಟ್ಟು ಮಾಡಿದ್ದೀರಾ. ಅಗೇನ್ ಟಾಪ್ ಫುಲ್ ಸರ್ ಲಾಫ್ಟ್ ಏನು ಬರ್ತಾ ಇದೆ, ಲಾಫ್ಟ್ ಎಂಟಲ್ಲಿ ವೈಟಿಗೆ ಹೋಗಿದ್ದೀವಿ ಸರ್. ಓಕೆ ಓಕೆ ಓಕೆ. ಕಂಪ್ಲೀಟ್ ಆಗಿ ವೈಟ್ ಸರ್. ಅಂದ್ರೆ ಎಂಟಲ್ಲಿ ನಿಮ್ಗೆ ಲೈಟ್ ವರ್ಷನ್ ಹೋಗಿದ್ದೀವಿ, ಬಟ್ ಸ್ಟಿಲ್ ಸ್ವಲ್ಪ ಇದು ಬ್ಲೂ ಇರೋ ಕಾರಣ ನಿಮ್ಗೆ ಡಿಫ್ರೆಂಟ್ ಆಗಿ ಕಾಣ್ತಿದೆ. ಮುಂಚೆ ಒಂದು ಪ್ಯಾನಿಂಗ್ ಇತ್ತು, ಸೊ ಬೀಮ್ ಕವರ್ ಮಾಡಿದ್ರೆ ಪ್ಯಾನಿಂಗ್ ರನ್ ಮಾಡ್ಕೊಂಡಿದ್ದೀವಿ. ಕಿಚನ್ ಬಂದಾಗ ಸರ್ ಲೇಔಟ್ ಸೇಮ್ ಇರುತ್ತೆ, ಬಟ್ ಕಲರ್ ಪ್ಯಾಟರ್ನ್ಸ್ ಮತ್ತು ಬ್ರೌಸ್ ಕಾಸ್ಟ್ ಕೊಟ್ಟರೆ ಚೇಂಜ್ ಇರುತ್ತೆ. ಸೊ ನೋಡು ಸರ್, ಈ ಬ್ರೇಕ್ಫಾಸ್ಟ್ ಕೌಂಟರ್ ನಾವು ಇಲ್ಲಿ ತಗೊಂಡಿದ್ದೀವಿ PVC ರಾಫ್ಟರ್ಸ್ನ. ಅಂಡ್ ಇಲ್ಲಿ ಜಸ್ಟ್ ಗೋಲ್ಡ್ ಕೊಟ್ಟಿದ್ದೀವಿ. ಇನ್ವರ್ಟ್ ಮಾಡಿದ್ರೆ ಚೇಂಜ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿಗೆ. ಅಂಡ್ ಹಾಗೆ ಬಂದಾಗ ಸರ್ ಇಲ್ಲಿ ನೋಡ್ಬೋದು ನೀವು ಸೀಲಿಂಗ್ ಅಷ್ಟೇ ಇಲ್ಲ ಫುಲ್ ಆಚೆನೆ ತಗೊಂಡಿದ್ದೀವಿ. POP ಮಾಡಿ POP ಮೇಲೆ ಏನು ಮಾಡ್ಕೊಂಡು ಟೆಕ್ಸ್ಚರ್ ಪೇಂಟಿಂಗ್ ಮಾಡ್ಕೊಂಡಿದ್ದೀವಿ ಸರ್. ಆದ ಇಂಪ್ಲಿಮೆಂಟೇಷನ್ ಹಾಗೆ ಇಲ್ಲೂ ನಾವು ಫುಲ್ ಚೇಂಜ್ ಮಾಡ್ಕೊಂಡಿದ್ವಿ. ಸೇಮ್ ಅಲ್ಲೇ ನಾವು ವುಡನ್ ಬಿಲ್ಡಿಂಗ್ ಪ್ಲೇಸ್ ಮಾಡಿದ್ವಿ, ಅದೇ ವುಡನ್ ಬಿಲ್ಡಿಂಗ್ ನಾವು ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ವಿ ಸರ್. ಸೊ ಆ ತರ ಕಾನ್ಸೆಪ್ಟ್ ಮಾಡ್ಕೊಂಡ್ವಿ. ಬಟ್ ಅಗೇನ್ ಇವರು ಬಂದು ಸರ್ ಸೀಲಿಂಗ್ ಹ್ಯಾಂಗ್ ಚಿಮ್ಮಿನೇ ಬೇಕಾಯಿತು. ಸೊ ಸೀಲಿಂಗ್ ಹ್ಯಾಂಗ್ ಚಿಮ್ಮಿನೇ ತಗೊಂಡಿದ್ದೀವಿ. ಹಾಗೆ ನಾವು ಟಾಪ್ ಇಂದ ಡ್ರಾಪ್ನು ಸೇಮ್ ಪ್ಲೇಸ್ ಮಾಡ್ಕೊಂಡಿದ್ವಿ ಸರ್. ಇದು ಕೆಳಗಡೆ ಬಂದಂಗೆ ಬಂತಲ್ವಾ? ಎಕ್ಸಾಕ್ಟ್ಲಿ ಸರ್. ಓಕೆ, ಇಲ್ಲಿ ಯಾವ ಕಲರ್ ಥೀಮ್ ಅನ್ನ ತಗೊಂಡ್ರಿ ಸರ್? ಬೇಸು ಮತ್ತೆ ವಾಯ್ಟ್ ಶೇಡ್ ಮತ್ತೆ ಪರ್ಪಲ್ ಹೋಗಿದ್ದೀವಿ. ಅಕ್ರೆಲಿಕ್ ಅಲ್ಲಿ ಬರುತ್ತೆ. ಅದೇ ಲಾಫ್ಟ್ ಬಂದಾಗ ಎಂಟೈರ್ ವೈಟ್ ಹೋಗಿದ್ದೀವಿ ಸರ್. ವೈಟ್ ಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಬನ್ನಿ ಇಲ್ಲಿಂದಾನೆ ಎಕ್ಸ್ಪ್ಲೇನ್ ಎಕ್ಸಾಕ್ಟ್ಲಿ. ಸೊ ಬ್ರೇಕ್ಫಾಸ್ಟ್ ಆಗ್ಬಿಟ್ಟು ಇವಾಗ ಏನು ಕೊಟ್ಟರೆ ಹಾಫ್ ಪ್ಲೇಸ್ ಆಗುತ್ತೆ ಸರ್. ಸೊ ಹಾಫ್ ಇರೋ ಕಾರಣ ನಮ್ದು ಯಾವತ್ತು ಕಟ್ಲೆರೀಸ್ PVC ಎಲ್ಲ ಇಲ್ಲೇ ಬರುತ್ತೆ. ಸೊ ಅದನ್ನ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ವಿ. ಹಾಗೆ ಈ ಕಿಚನ್ಗೂ ನಾವು ಬಂದು ಸರ್ G ಪ್ರೊಫೈಲ್ ಹೋಗಿದ್ದೀವಿ. ಎಂಟೈರ್ಲಿ G ಪ್ರೊಫೈಲ್ ಹೋಗಿದ್ದೀವಿ ವಿತ್ ಕಾರ್ನರ್ಸ್ ಅಂಡ್ ದೆನ್ ಬಾಟಲ್ ಪುಲ್ ಔಟ್ ಈ ತರ ಎಂಟೈರ್ಲಿ ನಾವು ಇದನ್ನ ರನ್ ಮಾಡ್ಕೊಂಡು ತಗೊಂಡೋಗಿವಿ ಸರ್. ಮತ್ತೆ ಆಸ್ ಇಟ್ ಇಸ್ ಕೆಳಗಡೆ ಇದ್ದಂಗೆ ಅಲ್ವಾ ಸರ್? ಅದನ್ನ ತಗೊಂಡಿವಿ ಸರ್. ಬಟ್ ಕಲರ್ ಮಾತ್ರ ಡಿಫ್ರೆಂಟ್ ಬರುತ್ತೆ ಸರ್. ಬಟ್ ಈ ಪ್ಯಾಟರ್ನ್ಸ್ ಏನು ಸರ್, ಅದೇ ರೂಲಿಂಗ್ ಶಟರ್ ಅದೇ ತರ ಇಲ್ಲೇ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಅಂಡ್ ಇಲ್ಲಿಗೆ ಬಂದಾಗ ಸರ್ ಅಗೇನ್ ಕ್ಲೋಸ್ಡ್ ಯೂನಿಟ್ ವಿತ್ ದೆನ್ ಪ್ರೊಫೈಲ್ ಶಟರ್ ವಿತ್ ಓಪನ್ ಯೂನಿಟ್. ಲೇಔಟ್ ಸೇಮ್ ಇರುತ್ತೆ. ದೆನ್ ಏನಾಗುತ್ತೆ ನಿಮ್ ಕಲರ್ ಪ್ಯಾಟರ್ನ್ ನಾವಿಲ್ಲಿ ಚೇಂಜ್ ಮಾಡ್ತಾ